ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿಭಾವ ಜಗತ್ತು ಇದರ 37ನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವತ್ತಿನ ವಿಷಯ, ಇವತ್ತಿನ ಗೀತೆ ಹಳೆಯದಾದರೂ ಹಾಡು ಹಳೆಯದಾದರೇನು ಭಾವನವನವೀನ ಅನ್ನುವಂತೆ ಸೊಗಸಾದ ಸುಂದರವಾದ ಉತ್ತಮ ಸಾಹಿತ್ಯದ ಗೀತೆ. ಅದೇ ಮೆಲ್ಲು ಸಿರೆ ಸವಿಗಾನ. 1963ರಲ್ಲಿ ತೆರೆ ಕಂಡಂತಹ ವೀರಕೇಸರಿ ಎನ್ನುವಂಥ ಸಿನಿಮಾದದು. ಅವಕಾಲಿಕವಾಗಿ ಒಂತರಹ ಸರಿ ಹೊಂದುವಂಥದ್ದು, ಬೇಕಾಗಿರುವಂಥದ್ದು ಆ ಟೀಮ್ ಏನಿದೆ ಅಂದರೆ, ಯಾರು ಆಡಳಿತ ಮಾಡ್ತಾ ಇರ್ತಾರೆ ಅವರ ಸರ್ವಾಧಿಕಾರ ತೋರಿಸ್ತಾ ದಬ್ಬಾಳಿಕೆ ಮಾಡ್ತಾ ಪ್ರಜೆಗಳನ್ನು ಸರಿಯಾಗಿ ನೋಡಿಕೊಳ್ಳದೆ ತೊಂದರೆ ಕೊಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಒಬ್ಬ ಜನಸಾಮಾನ್ಯ ತಿರುಗಿ ಬಿದ್ದು ಯಾವ ರೀತಿ ಬುದ್ಧಿಯನ್ನು ಕಲಿಸ್ತಾನೆ ಅನ್ನೋದೇ ಈ ಒಂದು ಸಿನಿಮಾದ ಒಂದು ಮೇನ್ ಥೀಮ್ ಆಗಿದೆ. ಇನ್ನು ಇದರ ಮಧ್ಯದಲ್ಲಿ ಸಿನಿಮಾಗೆ ಬೇಕಾದಂತಹ ಒಂದು ಪ್ರೇಮ, ಪ್ರೀತಿ, ಇದು ಇನ್ನೊಂದು ಮೂರು ಮತ್ತೊಂದು ಎಲ್ಲವೂ ಇದೆ. ಅದರಲ್ಲಿ ಒಂದು ತುಂಬ ಸುಂದರವಾದ ಹಾಡೊಂದು ಇದು. ಈ ಸಿನಿಮಾನ ನಿರ್ದೇಶನ ಮಾಡಿದ್ರು ವಿಠಲಾಚಾರ್ಯ. ಇದು ತೆಲುಗುನಲ್ಲೂ ಕೂಡ ಬಂತು. ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಉದಯ್ ಕುಮಾರ್ ಎಲ್ಲರೂ ಇದ್ದಾರೆ. ಇದರಲ್ಲಿ ಒಂದು ಬಹಳ ಸುಂದರವಾದ ಗೀತೆ ಇದೆ. ಇದು ಅದೇ ಮೆಲ್ಲು ಸಿರೆ ಸವಿಗಾನ ಇದೆ ಝಲ್ಲನೆ ಹೂವಿನ ಬಾಣ. ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲನೆ ಹೂವಿನ ಬಾಣ. ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲನೆ ಹೂವಿನ ಬಾಣ. ಈ ದೇಹರ ಸಮಯ ಸದನ, ಈ ನೇಹ ಮಧು ಸಂಗ್ರಹಣ. ಈ ದೇಹರ ಸಮಯ ಸದನ, ಈ ನೇಹ ಮಧು ಸಂಗ್ರಹಣ. ಚಿರನೂತನ ರೋಮಾಂಚನ ದಾಂಪತ್ಯದ ಅನುಸಂಧಾನ. ಇಷ್ಟು ಲೈನು ಹೇಳಬೇಕಾಯಿತು. ಯಾಕೆಂದರೆ ಇಲ್ಲಿಯವರು ಬಳಸಿರುವಂತಹ ಪದಗಳು ಮತ್ತು ಸಾಹಿತ್ಯ ಸುಂದರವಾಗಿದೆ ಅಂಥೇಳಿ. ಆ ಒಂದು ವಿಷಯ ಏನಿದೆ, ವಿಷಯಕ್ಕೆ ಪೂರ್ತಿಯಾಗಿ ನ್ಯಾಯ ಒದಗಿಸೋ ರೀತಿಯಲ್ಲಿ ಸಾಹಿತ್ಯ ರಚನೆಯನ್ನು ಕೂರ ಸೀತಾರಾಮ ಶಾಸ್ತ್ರಿಯವರು ಮಾಡಿದ್ದಾರೆ. ಒಬ್ಬ ಒಳ್ಳೆ ಕವಿಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಆ ವಿಷಯ ಏನು ಹೇಳಬೇಕು ಅನ್ನೋದನ್ನು, ಯಾವ ರೀತಿ ಹೇಳಬೇಕು ಅನ್ನೋದನ್ನು ಅಚ್ಚುಕಟ್ಟಾಗಿದ್ದಾರೆ. ಆ ಹಾಡನ್ನು, ಅದರಲ್ಲಿರೋ ಸಾಹಿತ್ಯವನ್ನು ಹಾಗೇ ಕೇಳಿ ನಾವು ತಿಳ್ಕೊಳ್ಬೇಕೆ ಹೊರತು ಅದಕ್ಕೆ ವಿವರಣೆ ಕೊಟ್ಟರೆ ಚೆನ್ನಾಗಿರೋದಿಲ್ಲ. ಈ ದೇಹ ರಸಮಯ ಸದನ, ಹೆಣ್ಣು ಹೇಳಿದ್ರೆ ಈ ನೇಹ ಮಧು ಸಂಗ್ರಹಣ ಅಂತ ಹೇಳಿ ಗಂಡು. ಈ ರೀತಿ ಇದೆ. ಈ ರೀತಿ ಹಾಡು ಮುಂದೆ ಹೋಗ್ತಾ ಹೋಗುತ್ತೆ. ಚಿರನೂತನ ರೋಮಾಂಚನ ದಾಂಪತ್ಯ ಅನುಸಂಧಾನ. ಮೆಲ್ಲು ಸಿರೆ ಸವಿಗಾನ. ಮೆಲ್ಲು ಸಿರೆ ಸವಿಗಾನ. ಮೆಲ್ಲು ಸಿರು ಅಂತೀವಿ ಕೆಲವು ಕಡೆ ಏದುಸಿರು ಅಂತೀವಿ, ನಿಟ್ಟುಸಿರು, ಹೀಗೆ ಹಲವಾರು ರೀತಿಯಲ್ಲಿದೆ. ಅದಕ್ಕೂ ಒಂದು ರಿದಮ್ ಇದೆ. ಮೆಲ್ಲುಸಿರು ಯಾವ ಸಂದರ್ಭದಲ್ಲಿ ಬರುತ್ತೆ ಆ ಸಂದರ್ಭದಲ್ಲಿ ಬಳಸಿದ್ದಾರೆ ಅದನ್ನು. ಅದಕ್ಕೆ ಮೆಲ್ಲು ಸಿರಿ ಸವಿ ಅದೇ ರೀತಿ ತೊಗೊಂಡಿದ್ದಾರೆ. ಅದು ಆ ಸಂದರ್ಭಕ್ಕೆ ತಕ್ಕ ಹಾಗೆ. ನಿಟ್ಟುಸಿರು ಅಂತಿದೆ, ದೀರ್ಘವಾಗಿ ತೊಗೊಳ್ಳೋದಕ್ಕೆ, ಅದು ಸಂದರ್ಭಗಳು ಬೇರೆ ಇದೆ. ಹಾಗೆ ಏದುಸಿರು ಅಂತ ಕೂಡ ಇದೆ. ಈ ಸಂದರ್ಭದಲ್ಲಿ ಇನ್ನೊಂದು ನೆನಪು ಬರ್ತಾ ಇದೆ ನನಗೆ. ಏದುಸಿರು ಅಂದ ತಕ್ಷಣ ಇನ್ನೊಂದು ಬಂತು. ಕುಲಗೌರವ ಅನ್ನುವಂಥ ಒಂದು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ, ಜಯಂತಿ ನಾಯಕಿ. ಇಬ್ಬರು ಪ್ರೇಮಿಗಳಾಗಿರ್ತಾರೆ. ಒಬ್ಬರನ್ನೊಬ್ಬರು ಸಂಧಿಸ್ಬೇಕು. ಭಾಳ ದೂರದಲ್ಲಿರ್ತಾರೆ, ನೋಡ್ತಾರೆ ಎದುರಿಗೆ. ಆಗ ಬಂದು ಸಂಧಿಸ್ಬೇಕು. ಆ ಕಡೆಯಿಂದ ನಾಯಕ ಓಡ್ಬರೋದು, ಈ ಕಡೆಯಿಂದ ನಾಯಕಿ ಓಡ್ಬರೋದು. ಅವರಲ್ಲಿರೋ ಆತಂಕ, ಪ್ರೀತಿ, ವಿಶ್ವಾಸ, ಪ್ರೇಮ, ಚಡಪಡಿಕೆ ಇತ್ಯಾದಿ ಇತ್ಯಾದಿ ಭಾವನೆಗಳಿಂದ ಇಬ್ಬರು ಓಡಿ ಬರ್ತಾರೆ. ಓಡಿ ಬಂದ ತಕ್ಷಣ ನಿಂತಾಗ ಅಲ್ಲೊಂದು ಹಾಡು ಎಷ್ಟು ಚೆಂದ ಕಾಣಿಸಿದ್ದಾರೆ ಅಂತಂದರೆ, ಆ ರಿದಮ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಬಂದ ತಕ್ಷಣ ಓಡಿ ಬಂದಿದ್ದ ಸುಸ್ತಿರುತ್ತಲ್ಲ, ಇದರಲ್ಲಿ ಒಂದು ಏದುಸಿರು ಅಂತ ಹೇಳ್ತೀವಿ, ಅದು ಈ ಥರ ಇರುತ್ತೆ. ಅದಕ್ಕೆ ಅದೇ ರೀತಿಯಲ್ಲಿ ಅದೇ ರಿದಮ್ನಲ್ಲಿ ಹಾಡು ಮಾಡಿದ್ದಾರೆ. ಒಂದು ಮಾತು ನಾನು ಕೇಳಲೇ, ಕಣ್ಣು ಸೇರಲೆಂದು ನಾನು ತಿಳಿಸಲೇ. ಎಂಥ ಮಾತು
ಎಂಥ ಮಾತು ನೀನು ಹೇಳಿದೆ, ಮುಗ್ಧ ಹೆಣ್ಣು ನಾನು ಎಂದು ನಿನಗೆ ತಿಳಿಯದೆ. ಇದೇ ರಿದಮ್ನಲ್ಲಿ ಹಾಡನ್ನು ಮಾಡಿ ತುಂಬ ಆ ಹಾಡನ್ನು ಮತ್ತು ಆ ದೃಶ್ಯವನ್ನು ಚೆಂದಗೊಳಿಸಿದ್ದಾರೆ. ಮೆಲ್ಲು ಸಿರೆ ಸವಿ ಗಾನ ಇದೆ ಝಲ್ಲನೆ ಹೂವಿನ ಬಾಣ, ಆ ಕಾಲದಲ್ಲಿ ಭಾಳ ಹೆಸರು ಮಾಡ್ತು. ಇವತ್ತಿಗೂ ಕೂಡ ಎಲ್ಲ ಕಡೆನೂ ಈ ಹಾಡನ್ನು ಹಾಡ್ತಾ ಇರ್ತಾರೆ, ಗುನುಗ್ತಾ ಇರ್ತಾರೆ. ಇವಾಗ ಕೇಳಿದ್ರೂ ಕೂಡ ಮನಸ್ಸು ಬಹಳ ಆನಂದ ಆಗುತ್ತೆ. ಆ ತರಹದ ಸಂಗೀತ ಸಂಯೋಜನೆ ಮತ್ತು ಸಾಹಿತ್ಯ ಇದೆ. ಈ ರಾಗವನ್ನು ಮಧುಕೌನ್ಸ್ ರಾಗ ಅಂತ ಹೇಳ್ತಾರೆ. ಇದಕ್ಕೆ ಬಳಸಿರುವಂಥದ್ದು ಸಾಮಾನ್ಯವಾಗಿ ಇದನ್ನು ರಾತ್ರಿ ಹೊತ್ತು ಆ ಸಂದರ್ಭದಲ್ಲಿ ಈ ರಾಗವನ್ನು ಬಳಸ್ತಾರೆ. ಈ ಒಂದು ಗೀತೆ, ಆ ನಾಯಕಿ ತನ್ನ ಇನಿಯನನ್ನು ನೆನೆದು ಕಾಣುವ ಕನಸಿನ ಒಂದು ಹಾಡಾಗಿದ್ದರಿಂದ ಈ ಒಂದು ರಾಗವನ್ನು ಅಲ್ಲಿ ತುಂಬ ಅಂದವಾಗಿ ಅಚ್ಚುಕಟ್ಟಾಗಿ ಬಳಸಿದ್ದಾರೆ. ಅಷ್ಟೇ ದೃಶ್ಯಗಳು ಸುಂದರವಾಗಿದೆ. ಬಂಧುಗಳೇ, ಇದುವರೆಗೂ ಕೂಡ ವೀರಕೇಸರಿ ಈ ಸಿನಿಮಾದ ಮೆಲ್ಲು ಸಿರೆ ಸವಿಗಾನ ಈ ಗೀತೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ. ಈಗ ಈ ಗೀತೆಯನ್ನು ಕೇಳೋಣ ಅಲ್ವಾ? ಮಧುಮಂಚಕೆ ವಿಧಿ ಹಂಚಿಕೆ ಅದಕ್ಕೆ ಅಂಜಿಕೆ ಶಂಕೆ ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ. ಈ ನೇಹ ಮಧು ಸಂಗ್ರಹಣ, ಈ ನೇಹ ಮಧು ಸಂಗ್ರಹಣ, ಚಿರನೂತನ ರೋಮಾಂಚನ ದಾಂಪತ್ಯದ ಅನುಸಂಧಾನ. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ. ಬಂಧುಗಳೇ, ಇದುವರೆಗೂ ನಾವು ಮೆಲ್ಲು ಸಿರೆ ಸವಿಗಾನ ಈ ಸುಂದರ ಗೀತೆಗೆ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ. ನಾಳೆ ಮತ್ತೊಂದು ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.